ನಮ್ಮ ಜಿಲ್ಲೆಯಲ್ಲಿ ಪ್ರಬಲವಾದಂತ ಒಂದು ಎಲ್ಲಾ ಕಾರ್ಯಕರ್ತರು ಮತ್ತೆ ಇವತ್ತೊಂದು ದಿವಸ ನಮ್ಮ ಏನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಸನ್ಮಾನ್ಯ ಆನಂದ ಸ್ವಾಮಿ ಅವರು 2 ಬಾರಿ ಜಿಲ್ಲಾ ಅಧ್ಯಕ್ಷರಾದರು. ಆದ್ರೆ ನಮ್ಮ ಜಿಲ್ಲೆನಲ್ಲಿ ಪ್ರತಿ ಊರಲ್ಲಿ ಪ್ರತಿ ಗ್ರಾಮದಲ್ಲಿ ಮುಖಂಡರು ಹಿರಿಯರು ಮತ್ತೆ ಕಾರ್ಯಕರ್ತರು ಬಲವಾಗಿರುವಂತ ಕಾರ್ಯಕರ್ತನ ಯಾರಿಗೂ ಅವರು ಇಲ್ಲಿವರೆಗೂ ಸ್ಪಂದಿಸಿ ಮಾತಾಡಿ ಇಡೀ ಜಿಲ್ಲೆಯನ್ನ ಕಡೆಗಣಿಸಿರೋದ್ರಿಂದ ಇವತ್ತು ನಮ್ಮ ಪಕ್ಷ ಬಲವಾಗಿ ಹಿಂದೆ ಒಳ್ಳೆ 25,000 30,000 40,000 ಓಟ್ ತಗೊಂಡಿರೋದು. ನಗರಸಭೆ 9 ಜನ 7 ಜನ ಕಾರ್ಪೊರೇಟರ್ ಗೆದ್ದಿದ್ದು ಎಲ್ಲ ಒಂದು ಇತಿಹಾಸನೂ ಇದೆ. ಒಂದು 24 ಪಂಚಾಯತಿನಲ್ಲಿ 13 ಪಂಚಾಯತಿ ನಾವು ಗೆದ್ದಿದ್ದು ಇದೆ ಈ ಜಾಗದಲ್ಲಿ. ಇವತ್ತೊಂದು ದಿವಸ ನಾವು ಈ ರಾಜ್ಯದಲ್ಲಿ ಜನತಾದಳ ಬಿಜೆಪಿ ಹೊಂದಾಣಿಕೆ ಇದೆ. ಇವತ್ತು ನಮ್ಮ ಪಕ್ಷ ಬಲಪಡಿಸ್ಬೇಕು, ಬಲವರ್ಧನೆ ಎಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಜಿಲ್ಲಾ ಅಧ್ಯಕ್ಷರು 2 ಬಾರಿ ಆದ್ಮೇಲೆ ಈ ಸಲ ಜಿಲ್ಲೆನ ಕಡೆಗಣಿಸಿರೋದಕ್ಕೆ ಇವತ್ತು ನಾವು ಒಂದು ಸಂಘಟನೆ ಈ ರಾಜ್ಯಕ್ಕೆ ರಾಮನಗರ ಜಿಲ್ಲೆನೂ ಪ್ರಬಲವಾಗಿದೆ. ಎಲ್ಲಾ ಮುಖಂಡರನ್ನ ಕರೆಸಿ ಈ ರಾಜ್ಯದಲ್ಲಿ ಏನೀಗ ಮೊನ್ನೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ಅವರು ಈ ಜಿಲ್ಲೆನ ಪೂರ್ತಿ ಒಂದು ಹೀನಾಸ್ಥಿತಿಗೆ ಬರಬಾರದು, ಒಂದು ಬಲವಾಗಿ ಬಿಜೆಪಿ ಬೆಳಿಬೇಕು ಅನ್ನೋದಕ್ಕೆ ನಾವು ಇವತ್ತು ನಮ್ಮ ಎಲ್ಲಾ ಮುಖಂಡರನ್ನ ಕರೆಸಿ ಒಂದು ಸಂಘಟನೆ ಮುಂದೆ ಆಗಬೇಕು. ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ಒಂದು ಒಳ್ಳೆ ಅವಕಾಶ ಇದೆ ಇವತ್ತು ನಮ್ಮಲ್ಲಿ. ಯಾಕಂದ್ರೆ ಇವತ್ತು ಹೊಂದಾಣಿಕೆ ಇರೋದ್ರಿಂದ ಬಲವಾಗಿ ನಾವು ಒಂದಷ್ಟು ಸೀಟು ಹೊಂದಾಣಿಕೆನೆಲ್ಲ ಗೆದ್ದು ಇದಾಗ್ಬೋದು. ಇದಕ್ಕೆ ಮೊನ್ನೆ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಚೂರು ಗಮನಕ್ಕೆ ತಗೊಂಡಿದ್ದೀರಾ? ಯಾಕಂದ್ರೆ ನಾವು ವರಿಷ್ಠರಿಗೆಲ್ಲ ಹೇಳಿದೀವಿ, ವರಿಷ್ಠರು ರಾಮನಗರ ಜಿಲ್ಲೆ ಬಗ್ಗೆ ಏನು ಒಂದು ಸ್ವಲ್ಪನ ಕಿಂಚತ್ತು ಇದಿಲ್ಲ. ಅದಕ್ಕೆ ನಮಗೆ ಏನು ನೋವು ಅಂದ್ರೆ 30 ವರ್ಷ 40 ವರ್ಷದಿಂದ ದುಡಿದಂತ ಕಾರ್ಯಕರ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಹೋರಾಟಕ್ಕೆ ಮುಂಚೂಣಿ ಇರೋದೇ ರಾಮನಗರ ಮೊದಲಿಂದನು. ಇವತ್ತು ರಾಮನಗರ ಜಿಲ್ಲೆನಲ್ಲಿ ಯಾವುದೇ ಒಂದು ಘಟಾನುಘಟಿಗಳು ಇದ್ರೂ ಎದುರಿದಿರೋಂಥ ಬಿಗಿಯಾಗಿರುವಂತ ಕಾರ್ಯಕರ್ತರು ಇವತ್ತಿರೋದ್ರಿಂದ ಅಂಥವ್ರನ್ನ ಇವರು ಕಡೆಗಣಿಸಿರೋದ್ರಿಂದ ನಮ್ಮ ರಾಜ್ಯ ಎಚ್ಚೆತ್ತುಕೊಂಡು ರಾಮನಗರ ಜಿಲ್ಲೆಯನ್ನ ಸರಿಪಡಿಸ್ಬೇಕು ಅನ್ನೋದಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿ ಕರೆದು ಇನ್ನು ಮುಂದೆ ನಮ್ಮ ಏನು ಪದಾಧಿಕಾರಿಗಳಿದ್ದಾರೆ, ಮೊನ್ನೆ ಕೋರ್ ಕಮಿಟಿ ಆಗಿದೆ, ಒಬ್ರಿಗೂ ಗೊತ್ತಿಲ್ಲ. ನಾವು ಸುಮಾರು 40 ವರ್ಷದಿಂದ 35-40 ವರ್ಷದಿಂದ ಎಲ್ಲ ಒಂದೊಂದು ಇದು ಪ್ರಾಧಿಕಾರ ಅಧ್ಯಕ್ಷರುಗಳಾಗವ್ರೆ, ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ, ನಗರಸಭೆ ಸದಸ್ಯರಿದ್ದಾರೆ. ಇಲ್ಲಿವರೆಗೂ ಒಬ್ಬರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ, ಕಡೆಗಣಿಸಿದ್ದಾರೆ. ಅದಕ್ಕೆ ರಾಜ್ಯಕ್ಕೆ ಹೇಳ್ತೀನಿ, ಈ ಕೋರ್ ಕಮಿಟಿನಲ್ಲಿ ಯಾರೋ ನೀವು 4 ಜನ ಮಾತಾಡೋದಲ್ಲ. ನಮ್ಮ ಪಕ್ಷ ಬೆಳಿಬೇಕಾದ್ರೆ ನಮ್ಮ ಎಲ್ಲಾ ತಾಲೂಕಿನಲ್ಲಿ ಒಂದೊಂದು ತಾಲೂಕಿನಲ್ಲಿ ಇಬ್ಬಿಬ್ಬರನ್ನ ಹಿರಿಯರನ್ನ ತಗೊಂಡು ಕೋರ್ ಕಮಿಟಿಗೆ ಹಾಕೊಂಡು ಪಕ್ಷನ ಬಲಪಡಿಸ್ಬೇಕು ಅಂತ ನಾನು ಈ ಮುಖಾಂತರ ಪತ್ರಿಕೆ ಮುಖಾಂತರದಲ್ಲಿ ಅವರಿಗೆ ರಾಜ್ಯಕ್ಕೆ ತಿಳಿಸ್ತೇನೆ.